ಕಬ್ಜಾ ಚಿತ್ರದ ಸೋಲಿನ ನಂತರ ಕಬ್ಜಾ 2 ಮಾಡುವುದಾಗಿ ಆರ್ ಚಂದ್ರು ಘೋಷಿಸಿದ್ದರು. ಅದಾಗಿ ಕೆಲವು ದಿನಗಳ ನಂತರ ಸುದೀಪ್ ಹುಟ್ಟುಹಬ್ಬಕ್ಕೆ ಅವರೊಂದಿಗೆ ಇನ್ನೊಂದು ಚಿತ್ರ ಮಾಡುವುದಾಗಿಯೂ ಸುದ್ದಿ ಮಾಡಿದ್ದರು. ನಿರ್ಮಾಪಕ ನಿರ್ದೇಶಕ ಆರ್ ಚಂದ್ರು ಈಗ ಒಂದು ಗ್ಯಾಪ್ನ ನಂತರ ಅವರು ವಾಪಸ್ಸಾಗಿದ್ದಾರೆ. ಆರ್ಸಿ ಸ್ಟುಡಿಯೋಸ್ ಎಂಬ ಹೊಸ ನಿರ್ಮಾಣ ಸಂಸ್ಥೆಯನ್ನು ಆರಂಭಿಸಿರುವ ಅವರು ಅದರಡಿ 5 ಹೊಸ ಚಿತ್ರಗಳನ್ನು ಘೋಷಿಸಿದ್ದಾರೆ. ಒಂದೇ ವೇದಿಕೆಯಲ್ಲಿ ಕನ್ನಡದಲ್ಲಿ 5 ಚಿತ್ರಗಳನ್ನು ಹೊಸದಾಗಿ ಘೋಷಿಸಿರುವುದು ಇದೇ ಮೊದಲು. ಇತ್ತೀಚೆಗೆ ಅಶೋಕ ಹೋಟೆಲ್ನಲ್ಲಿ ನಡೆದ ದೊಡ್ಡ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಸಂಸ್ಥೆಯ ಲೋಗೋ ಬಿಡುಗಡೆ ಮಾಡುವ ಮೂಲಕ ಸಂಸ್ಥೆಗೆ ಚಾಲನೆ ಕೊಟ್ಟು ಚಿತ್ರತಂಡದವರಿಗೆ ಶುಭಾಶಯ ಹೇಳಿದ್ದಾರೆ. ಉಪೇಂದ್ರ, ಮಾಜಿ ಸಿಎಂ ಎಚ್.ಎಂ. ರೇವಣ್ಣ, ನಿರ್ಮಾಪಕ ಮತ್ತು ವಿತರಕರಾದ ಆನಂದ್ ಪಂಡಿತ್, ಜಾಕ್ ಮಂಜು, ಅಲಂಕಾರ್ ಪಾಂಡಿಯನ್ ಮುಂತಾದವರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಇಷ್ಟಕ್ಕೂ ಚಂದ್ರು ತಮ್ಮ ಆರ್ಸಿ ಸ್ಟುಡಿಯೋಸ್ನಿಂದ ನಿರ್ಮಿಸುತ್ತಿರುವ ಚಿತ್ರ ಯಾವುವು? ಆ ಪಟ್ಟಿ ಇಲ್ಲಿದೆ. ಶ್ರೀರಾಮಬಾಣ, ಕಬ್ಜಾ 2, ಪಿಒಕೆ, ಫಾದರ್ ಮತ್ತು ಡಾಗ್ ಆ ಚಿತ್ರಗಳ ಹೆಸರುಗಳಿವು. ಈ ಪೈಕಿ ಕಬ್ಜಾ 2 ಮಾತ್ರ ಚಂದ್ರು ನಿರ್ದೇಶಿಸುತ್ತಿದ್ದು, ಮಿಕ್ಕಂತೆ ಬೇರೆಯವರು ನಿರ್ದೇಶಿಸಲಿದ್ದಾರೆ. ಈ ಎಲ್ಲ ಚಿತ್ರಗಳನ್ನು ಆರ್ಸಿ ಸ್ಟುಡಿಯೋಸ್ ನಿರ್ಮಿಸಲಿದೆ. ಒಂದು ಚಿತ್ರದಲ್ಲಿ ಡಾರ್ಲಿಂಗ್ ಕೃಷ್ಣ ನಟಿಸುತ್ತಾರಂತೆ. ಮಿಕ್ಕಂತೆ ಯಾವ ಚಿತ್ರದಲ್ಲಿ ಯಾರು ನಟಿಸುತ್ತಾರೆ, ಅವೆಲ್ಲ ಯಾವಾಗ ಪ್ರಾರಂಭವಾಗುತ್ತದೆ ಎಂಬುದು ಇನ್ನಷ್ಟೇ ಗೊತ್ತಾಗಬೇಕಿದೆ. ಅಂದಹಾಗೆ ಈ 5 ಚಿತ್ರಗಳನ್ನು ಸದ್ಯದಲ್ಲೇ ಪ್ರಾರಂಭಿಸಿ ಮುಂದಿನ 1 ವರ್ಷದಲ್ಲಿ ಬಿಡುಗಡೆ ಮಾಡುವುದಾಗಿ ಆರ್ ಚಂದ್ರು ಹೇಳಿಕೊಂಡಿದ್ದಾರೆ.